ಲಾಲ್ಬಾಗ್ನಲ್ಲಿ ಈಗ ಕಲರ್ ರೋಸಸ್ ವೆರೈಟಿ ಫ್ಲವರ್ಸ್ ಮನಸೂರೆಗೊಳ್ಳೋ ಕುವೆಂಪು ಕಲಾಕೃತಿಗಳನ್ನ ನೋಡಬಹುದು ಅಂತ ಜನ ಖುಷಿಯಾಗಿ ಬರ್ತಿದ್ದಾರೆ. ಹೂವಿನ ಲೋಕದಲ್ಲಿ ಕಳೆದೋಗ್ಬೇಕು ಅಂತ ಅನ್ಕೊಂಡು ಲಾಲ್ಬಾಗ್ಗೆ ನೀವು ಹೋದ್ರೆ ಅಲ್ಲಿ ನಿಮಗೆ ಹೂಗಳ ಸೌಂದರ್ಯಕ್ಕಿಂತ ಕ್ಲಿಕ್ 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 ಅನ್ನೋ ಸೌಂಡೇ ಜಾಸ್ತಿ ಕೇಳಿಸುತ್ತೆ. ಇರಿ ಸ್ವಲ್ಪ ದೂರ ಹೋಗ್ತೀನಿ. ಎಲ್ರೂ ಫ್ರೇಮ್ ನಲ್ಲಿ ಕಾಣಿಸ್ತಾನೆ ಇಲ್ಲ. ಓಕೆನಾ? ಓಕೆ, ಸ್ಮೈಲ್. ಅಬ್ಬಬ್ಬಾ, ಒಂದ ಎರಡ ಸ್ಟ್ರೈಟ್ ಆಗಿ ಕೈ ಕಟ್ಕೊಂಡು ಕ್ರಾಸ್ ಆಗಿ ಸ್ಮೈಲ್ ಕೊಟ್ಕೊಂಡು ಕಂಬಿನ ಹಿಡ್ಕೊಂಡು ಫ್ರೆಂಡ್ಸ್ ನ ತಪ್ಕೊಂಡು ಕೈ ಮೇಲಕ್ಕೆತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದು. ಜೊತೆ ಬಂದವರು ಗ್ಯಾಂಗ್ ಆಗಿ ಫೋಟೋ ತೆಗೆದು ಫುಲ್ ಖುಷಿ ಆದ್ರೆ, ಸಿಂಗಲ್ ಆಗಿ ಬಂದವರು ಫ್ಲವರ್ ಗಳತ್ತ ನೋಡ್ಕೊಂಡು ನಿಂತ್ಕೊಂಡು ಫೋಟೋ ತಕ್ಕೊಂಡ್ರು. ಹೆಂಗ್ ಸಿಗುತ್ತೋ ಹಂಗೆ, ಎಲ್ ಸಿಗುತ್ತೋ ಅಲ್ಲೆಲ್ಲ ಹಣ್ ತಾತಂದಿರಿಂದ ಹಿಡಿದು ಬ್ಯೂಟಿಫುಲ್ ಹುಡುಗಿರ್ವರೆಗೂ ಸ್ಮೈಲ್ ಕೊಟ್ಕೊಂಡು ಸ್ಟೈಲ್ ಮಾಡ್ಕೊಂಡು ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದನ್ನ ಯಾಕೆ ಕೇಳ್ತೀರಾ? ಬ್ಯಾಕ್ ಗ್ರೌಂಡ್ ಸೀನರಿ ಎಲ್ಲಾದ್ರೂ ಚೆನ್ನಾಗಿ ಕಾಣಿಸಿದ್ರೆ ಸಾಕು, ಅದ್ರ ಮುಂದೆ ನಿಂತ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಾನೆ ಇರ್ತಾರೆ. ಲಾಲ್ಬಾಗ್ನಲ್ಲಿ ಬರೀ ಸೆಲ್ಫಿಗಳದ್ದೇ ಕಾರ್ಬಾರು. ನಾವು ಪ್ರತಿ ವರ್ಷ ಬರ್ತೀವಿ ಲಾಲ್ಬಾಗಿಗೆ. ಪ್ರತಿ ವರ್ಷ ಒಂದೊಂದು ಡಿಫ್ರೆಂಟ್ ಥೀಮ್ ಮಾಡ್ತಾರೆ. ಈ ಸಾರಿ ಕುವೆಂಪು ಬಗ್ಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಾವು ಸೆಲ್ಫಿ ತೊಗೊಂಡಿದ್ದೀವಿ. ಇಟ್ಸ್ ಸಮಥಿಂಗ್ ಇಟ್ಸ್ ಮೆಮೊರೇಬಲ್. ನನಗೆ ನಮ್ಮ ಮಗಳು ಕರ್ಕೊಂಡು ಬರ್ತೀನಿ, ಒಂಥರ ನಮ್ಮ ಮಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕುವೆಂಪು ಅವ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಚೆನ್ನಾಗಿದೆ ಈ ಸಾರಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ಸ್ ಎಲ್ಲ, ಈ ರೋಸಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಬಾರಿ ಲಾಲ್ಬಾಗ್ನ ಗ್ಲಾಸ್ ಹೌಸ್ ನಲ್ಲಿ ರೆಡಿ ಆಗಿರೋ ರಾಷ್ಟ್ರಕವಿ ಕುವೆಂಪು ಮನೆ ಹಾಗೂ ಅವರ ಸ್ಮಾರಕಗಳನ್ನು ಆಕರ್ಷಿಸುತ್ತಿದೆ. ವರ್ಷನೂ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಈ ಸಾರಿ ಕುವೆಂಪು ಅವ್ರದ್ದು ಇದು ತುಂಬ ಕವಿ ಶೈಲ ತುಂಬ ಚೆನ್ನಾಗಿದೆ. ಸೆಲ್ಫಿ ತೊಗೊಂಡು ಇದು ಎಲ್ಲ ಸ್ಟೋರ್ ಮಾಡಿಕೊಂಡ್ರೆ ಮೆಮೊರೀಸ್ ಚೆನ್ನಾಗಿರುತ್ತೆ. ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಪ್ರತಿ ವರ್ಷವೂ ವಿಭಿನ್ನವಾಗಿ ಮಾಡುವ ಲಾಲ್ಬಾಗ್ ಫ್ಲವರ್ ಶೋನ ರಮಣೀಯ ದೃಶ್ಯವನ್ನ ಕೇವಲ ಕಣ್ಣಿನಲ್ಲಿ ಸೆರೆ ಹಿಡಿದ್ರೆ ಹೆಂಗೆ, ಅದು ನೆನಪಿನಲ್ಲೂ ಅಚ್ಚಳಿಯದೆ ಉಳಿಯಲಿ ಅಂತ ಬಂಜನ ಸೆಲ್ಫಿ ತಕ್ಕೊಂಡು ರಮಣೀಯ ದೃಶ್ಯಗಳನ್ನ ಕಣ್ ತುಂಬಿಕೊಂಡು ಎಂಜಾಯ್ ಮಾಡಿದ್ರು. ಮಮತಾ, TV9 ಬೆಂಗಳೂರು.